ನಮಸ್ಕಾರ. ಸಾರಿ ಯಾಕೆಂದ್ರೆ ಇವತ್ತು ವಿಡಿಯೋ ಮಾಡ್ತಿರೋದಕ್ಕೆ ಸಾರಿ ಅಲ್ಲ, ನಾನು ಪ್ರಿವ್ಯೂ ವಿಡಿಯೋದಲ್ಲೇ ಹೇಳಿದ್ದೇನೆ ನಂಗೆ ಕಾನ್ಸರ್ಟ್ ಇದೆ, ಮರುದಿನ ಬರ್ತದೆ ವಿಡಿಯೋ ಅಂತ. ಈವನ್ ಪೋಸ್ಟ್ ಸೆಕ್ಷನಲ್ಲೂ ತಿಳಿಸಿದ್ದೇನೆ, ಯೂಟ್ಯೂಬಿನ ಪೋಸ್ಟ್ ಸೆಕ್ಷನಲ್ಲಿ. ಬಟ್ ಸ್ಟಿಲ್ ಸಾರಿ ಕೇಳ್ತಿರೋದು ಯಾಕೆಂತಂದರೆ ಪೋಸ್ಟ್ ಸೆಕ್ಷನಲ್ಲಿ 7 ಗಂಟೆಗೆ ವಿಡಿಯೋ ಅಪ್ಲೋಡ್ ಆಗ್ತದೆ ಅಂತ ಹೇಳಿ ಈಗ 10 ಗಂಟೆ ಹತ್ರ ವಿಡಿಯೋ ಅಪ್ಲೋಡ್ ಮಾಡ್ತಿರೋದಕ್ಕೆ ಸಾರಿ. ವಿಷಯ ಅಂತಂದರೆ ನಿನ್ನೆ ಮಿಡ್ನೈಟ್ ಮನೆ ರೀಚ್ ಆದಮೇಲೆ ನಂಗೆ ಅಲಾರ್ಮ್ ಇಡಲಿಕ್ಕೆ ನೆನಪೋಯ್ತು. ಗಟ್ಟಿ ನಿದ್ದೆ ಕಂಡು ಬಿಡ್ತೇನೆ, ಬೆಳಿಗ್ಗೆ 8:45 ಆಗಿದೆ. ಸೊ ಆದ್ದರಿಂದ ಸಾರಿ. ಸಮಯ ವ್ಯರ್ಥ ಮಾಡದೆ ನಿಮ್ಮ ಫೇವ್ರೆಟ್ ಜನಾರ್ದನ್ ಸರ್ ಬರಲಿ. ಓ ಮೈ ಗಾಡ್, ಎಂಥ ಓಪನಿಂಗ್! IPL 2026ಕ್ಕೆ ಇದಕ್ಕಿಂತ ಬೆಸ್ಟ್ ಓಪನಿಂಗ್ ಸಿಗ್ಲಿಕ್ಕಿಲ್ಲ. ಎಸ್ಪೆಷಲಿ RCB ಫ್ಯಾನ್ಸಿಗಂತೂ ಭಯಂಕರ ಖುಷಿ. ನಿನ್ನೆ RCB ಡಿಸೈಡ್ ಮಾಡಿದ್ರೆ ಏನು ಅಂತಂದ್ರೆ ಡಮಾಲ್ ಡಿಮಿಲ್ ಡಕ್ಕ, ದೇವರಿಗೆ ಫಸ್ಟ್ ಮ್ಯಾಚ್ ಕೊಡಲ್ಲ ಪಕ್ಕ ಅಂತ. ವಾವ್, ಈ ಥರ ಹೊಡೆದು ಬಿಸಾಕುದಾ? ಸೂಪರ್. ನಾವು ಯಾಕೆ ಡಿಫೆಂಡಿಂಗ್ ಚಾಂಪಿಯನ್ಸ್ ಅಂತ ನಿನ್ನೆ ಪ್ರೂವ್ ಮಾಡಿದಾಗ ಇತ್ತು. ಏನು ಲಾಸ್ಟ್ ಸೀಸನ್ ಇದು ಫಾರ್ಮ್ ಏನಿತ್ತು ಅದನ್ನು ವಾಪಸ್ ಕಂಟಿನ್ಯೂ ಮಾಡಿಕೊಂಡು ಹೋಗ್ತಾ ಇದ್ದಾರೆ RCB. ಎಂತ ಸ್ಟಾರ್ಟ್ ನೋಡಿ. ನಾನು ಪ್ರಿವ್ಯೂ ವಿಡಿಯೋದಲ್ಲಿ ಹೇಳಿದ್ದೆ, ಯಾವುದು ಎಲ್ಲ ತಂಡಗಳ ಪ್ರಿವ್ಯೂ ವಿಡಿಯೋ ಮಾಡಿದಾಗ SRH ಇದು ಪ್ರಿವ್ಯೂ ವಿಡಿಯೋದಲ್ಲಿ ಹೇಳಿದೆ, ಬೌಲಿಂಗ್ ಎಲ್ಲಿ ಅಣ್ಣ, ನಿಮ್ದು ಬೌಲಿಂಗ್ಗೆ ಕಾಣ್ತಾ ಇಲ್ವಲ್ಲ ಅಂತ. ಅದು ಸುಮಾರು ಕಮೆಂಟ್ ನೋಡಿದ್ದೆ. ನಮ್ಮ ಬೌಲಿಂಗಾ ನಿಮಗೆ ಏನು ಫಸ್ಟ್ ಮ್ಯಾಚ್ ತೋರಿಸ್ತೇವೆ ಆಗ ಗೊತ್ತಾಗ್ತದೆ ಬೌಲಿಂಗ್ ಅಂದರೆ ಎಲ್ಲದಕ್ಕೂ ಅಫೆಂಡ್ ಆಗೋದು. ವಾಸ್ತವ SRH ಇದು ಬೌಲಿಂಗು ಈ ಟೂರ್ನಮೆಂಟಲ್ಲಿ ವೀಕೆಸ್ಟ್ ಬೌಲಿಂಗ್. ಅವ್ರದ್ದು ಹೇಗೆ ಬ್ಯಾಟಿಂಗ್ ಸ್ಟ್ರಾಂಗೆಸ್ಟು ಹಾಗೆ ಬೌಲಿಂಗ್ ಕಮ್ಮಿನ್ಸ್ ಬರೋ ತನಕಂತೂ ಬೌಲಿಂಗ್ ಇಲ್ಲವೇ ಇಲ್ಲ. ಅದನ್ನು ಹೇಳಿದ್ದಕ್ಕೆ ಎಲ್ಲ ಅಫೆಂಡ್ ಆಗಿ ನಿಮಗೆ ಫಸ್ಟ್ ಮ್ಯಾಚ್ ತೋರಿಸಿದ್ರಿ. ಎಂತ ತೋರಿಸಿದ್ರಿ ಅಣ್ಣ? 15.4 ಓವರ್ಸಲ್ಲಿ 202 ಡಮಾಲ್ ಹೊಡೆದು ಬಿಸಾಕಿದ್ರು ನಮ್ಮ RCB ಬ್ಯಾಟ್ಸ್ಮನ್. ಏನು ಫಾರ್ಮು ಅಬ್ಬಾ! ಅದಕ್ಕಿಂತ ಮುಂಚೆ ನಮ್ಮ ಬೌಲಿಂಗ್ ಬಗ್ಗೆ ಮಾತಾಡುವ. ಡಫಿ, ಈಗ ಹೇಸಲ್ವುಡ್ ಬಂದ ಮೇಲೆ ಡಫಿಯನ್ನು ಹೇಗೆ ಕೈ ಬಿಡಬೇಕು ಅಂತ ಎಲ್ಲ ಈಗ ಯೋಚನೆ ಮಾಡುವಂತಹ ಪರ್ಫಾರ್ಮೆನ್ಸ್. ಫಸ್ಟ್ ಟೈಮ್ IPL ಆಡ್ತಾ ಇದ್ದಾರೆ RCBಗೆ. ಮ್ಯಾನ್ ಆಫ್ ದ ಮ್ಯಾಚ್. ಪವರ್ ಪ್ಲೇಲಿ 3 ವಿಕೆಟ್ ಹೋಗಿದೆ SRH ಇದು. ಫಸ್ಟ್ ಆಫ್ ಆಲ್ ಟಾಸ್ ವಿನ್ ಆದದ್ದು RCB ಕ್ಯಾಪ್ಟನ್ ಹೇಳಿದ್ರು ರಜತ್ ಪಟಿದಾರ್, ನಾವು ಫೀಲ್ಡಿಂಗ್ ಮಾಡ್ತೇವೆ, ಇವರು ಒಂದು 300 ರನ್ ಹೊಡಿಲಿ, ನಾವು 300 ರನ್ ಚೇಸ್ ಮಾಡಲಿಕ್ಕೆ ರೆಡಿ ಇದ್ದೇವೆ ಅಂತ. ನೋಡಿ, SRH ಈ ಮ್ಯಾಚನ್ನು ಗೆಲ್ಲಬೇಕು ಅಥವಾ ಮುಂದೆ ಅವ್ರು ಫಸ್ಟ್ ಬ್ಯಾಟಿಂಗ್ ಮಾಡಿದರೆ ಯಾವ್ದಾದ್ರು ಮ್ಯಾಚನ್ನು ಗೆಲ್ಲಬೇಕು ಅಂತಿದ್ರೆ ಅವರು ಮಿನಿಮಮ್ 250 ರನ್ ಹೊಡಿಲೇಬೇಕು. ಚಿನ್ನಸ್ವಾಮಿ ಇಲ್ಲಿ ಅಂತ ಹೇಳ್ತಾ ಇರೋದಲ್ಲ, ಈಗ T20 ಕ್ರಿಕೆಟ್ ನೆಕ್ಸ್ಟ್ ಲೆವೆಲ್ಗೆ ಹೋಗಿರೋದ್ರಿಂದಾಗಿ 200 ಜುಜುಬಿ ಅಂತ ಅನ್ನಿಸ್ತದೆ ಮೆಜಾರಿಟಿ ಆಫ್ ದ ಟೈಮ್ಸ್. ಸೊ ಈ ಬೌಲಿಂಗ್ ಲೈನಪ್ ಇಟ್ಕೊಂಡು SRH ಮಿನಿಮಮ್ 250 ರನ್ ಹೊಡಿಬೇಕು. ಇವರು ಕೂಡ RCB ಕೂಡ ರೆಡಿಯಾಗಿದ್ರು ಮೆಂಟಲಿ. ಏನಂತಂದ್ರೆ ಓಕೆ 250 ರನ್ ಈ ಒಂದು ಪಿಚ್ಚಲ್ಲಿ, ಚಿನ್ನಸ್ವಾಮಿ ಪಿಚ್ಚಲ್ಲಿ, ಈ ಗ್ರೌಂಡಲ್ಲಿ, ಚಿಕ್ಕ ಗ್ರೌಂಡ್ ಅಲ್ವಾ, ಈ ಗ್ರೌಂಡಲ್ಲಿ ನಾವು 250 ರನ್ನಿಗೆ ರೆಡಿ ಇರಬೇಕಂತ 201 ರನ್ನಿಗೆ ರಿಸ್ಟ್ರಿಕ್ಟ್ ಮಾಡಿದ್ದು ಬಹುದೊಡ್ಡ ಸಾಧನೆ. ಪವರ್ ಪ್ಲೇಲಿ 3 ವಿಕೆಟ್ ಡಮಾರ್ ಅಂತ ಹೋಗಿ ಆಗಿದೆ SRH ಇದು. 3 ವಿಕೆಟ್ ಕೂಡ ಇದು ಡಫಿ ತೆಗೆದುಕೊಂಡದ್ದು. ಅದಾದ ಮೇಲೆ ಆಟ ಶುರುವಾಯಿತು ನೋಡಿ. 4 ಓವರ್ಸಿಂದ 13 ಓವರ್ ತನಕ ಹೊಡೆದ್ರು. ಯಾರು? ಅವರ ಕ್ಯಾಪ್ಟನ್ ಇಶಾನ್ ಕಿಶನ್ ಮತ್ತು ಕ್ಲಾಸನ್. ನಂಗೆ ಭಾರಿ ಖುಷಿಯಾಗಿದೆ ಏನಂತಂದರೆ ಪ್ರಿವ್ಯೂ ವಿಡಿಯೋದಲ್ಲಿ ನಾ ಹೇಳಿದ್ದೆ, ನಾನು ಕೊಹ್ಲಿ ಅವರ ಬ್ಯಾಟಿಂಗ್ ಅವ್ರು ಹೇಗೆ ಆಡ್ತಾರೆ ಅಂತ ನೋಡಲಿಕ್ಕೆ ನಾನು ಕಾಯ್ತಾ ಇದ್ದೇನೆ. ಆ್ಯಂಡ್ SRH ಟೀಮಲ್ಲಿ ಏನು ಅವರ ಕ್ಯಾಪ್ಟನ್ ಇಶಾನ್ ಕಿಶನ್ ಅವರು ಹೇಗೆ ಆಡ್ತಾರೆ ಅಂತ ನೋಡ್ಲಿಕ್ಕೆ ಕಾಯ್ತಾ ಇದ್ದೇನೆ ಅಂತ. ಇಶಾನ್ ಕಿಶನ್ ಸೂಪರ್ ಆಗಿ ಆಡಿದರು. ಮತ್ತೆ ಟರ್ನಿಂಗ್ ಪಾಯಿಂಟ್ ಯಾವುದು ಗೊತ್ತುಂಟ? ಆಲ್ರೆಡಿ ಗಾಯ ಆಗಿತ್ತು SRHಗೆ. ಫಸ್ಟ್ 3 ವಿಕೆಟ್ ಬಿದ್ದ ಗಾಯ ಆಗಿತ್ತು. ಗಾಯ ಇನ್ನೇನು ಗುಣ ಆಗ್ತದೆ ಹೇಳುವಾಗ ಆ ಗಾಯಕ್ಕೆ ಉಪ್ಪು ಹಾಕಿ ಸವರಿದ್ ಯಾರು ಅಂತಂದರೆ ನಮ್ಮ ಉಪ್ಪು ಮಾನವ, ಸಾಲ್ಟ್. ಕ್ಯಾಚ್ ಆಫ್ ದ ಟೂರ್ನಮೆಂಟ್. ಇದನ್ನು ಬೀಟ್ ಮಾಡ್ಲಿಕ್ಕೆ ಆಗುದು ಡೌಟ್ ಅಂತ ನಾನು ಅಂದ್ಕೊಂಡಿದ್ದೇನೆ. ಇಶಾನ್ ಕಿಶನ್ ಅವರು ಹೊಡೆದಂಥ ಒಂದು ಶಾಟ್ ಅದು 4 ಹೋಗ್ತದೆ, 4 ಅಥವಾ 6 ಹೋಗ್ತದೆ ಅಂತ ಎಲ್ಲರೂ ಕಾಯ್ತಾ ಇದ್ರೆ ಥೈ ಅಂತ ಹಾರಿ ಬಂದು ಪಚಕ್ ಅಂತ ಹಿಡಿದ್ರಲ್ಲ ಕ್ಯಾಚ್. ವಾಟ್ ಅ ಕ್ಯಾಚ್! ಭಯಂಕರ ಕ್ಯಾಚ್ ಇದು. ಅದು ಟರ್ನಿಂಗ್ ಪಾಯಿಂಟ್ ಅದು ಆಗಿರ್ಬೋದು. ಅಥವಾ ಕ್ಲಾಸನ್ ಅವರದ್ದು ಕ್ಯಾಚ್ ಬೌಂಡ್ರಿನಲ್ಲಿ ಪಲ್ಟಿ ಹೊಡೆದಲ್ಲ ಹೇಗೋ ಹಿಡಿದ್ರಲ್ಲ ಸಾಲ್ಟ್ ಅವರು. ಅದು 2 ಕ್ಯಾಚ್ ಲಿಟ್ರಲಿ ಮೊಮೆಂಟಮ್ ಚೇಂಜ್ ಮಾಡಿತ್ತು. ಆ ಕ್ಯಾಚ್ ಏನಾದರೂ ಅದು ಕ್ಯಾಚ್ ಆಗಿರದಿದ್ರೆ ಹೊಡಿತಿದ್ರು 250 ರನ್ ಶತಾಯ ಗತಾಯ ಪಕ್ಕ ಹೊಡಿತಿದ್ರು SRH. ಏನು ನಮ್ಮ ಇಶಾನ್ ಕಿಶನ್ ಅವರು ದೊಡ್ಡ 100 ಎಲ್ಲ ಹೊಡಿತಿದ್ರು. ಪುಣ್ಯ ಹಾಗೆ ಆಗಲಿಲ್ಲ. ಕೊನೆಗೆ 200 ರನ್ ಕೂಡ ಆಗೋದಿಲ್ಲ ಅಂತ ಅಂದ್ಕೊಳ್ಳುವಾಗ ಅನಿಕೇತ್ ವರ್ಮಾ ಅವರು ಒಂದು 18 ಬಾಲ್ಗೆ 43 ರನ್ ದಡ್ಡ ಬಟ ಅಂತೆಲ್ಲ ಹೊಡೆದು ಅಲ್ಲಿ ನಮ್ಮ ಸ್ಕೋರ್
ಸಾರಿ SRH ಇದು ಸ್ಕೋರ್ 200ರ ಗಡಿ ದಾಟಿತ್ತು. ಬಟ್ 250 ಆಗಲಿಲ್ಲ. ನಮ್ಮ ಬೌಲಿಂಗಲ್ಲಿ ಅಭಿನಂದನ್ ಸಿಂಗ್ ಅವರು ನಮ್ಮ ಪ್ಲೇಯಿಂಗ್ 11 ನೋಡಿದಾಗ ಅಭಿನಂದನ್ ಸಿಂಗ ಗೊತ್ತೇ ಇಲ್ವಲ್ಲ ಮಾರ್ರೆ ಅಂತ ಆಯಿತು. ಅವ್ರ ಪರ್ಫಾರ್ಮೆನ್ಸ್ ಆ ಥರವೇ ಇತ್ತು, ಅಯ್ಯೋ ಅಂತ. ಬಟ್ ಪ್ರಚಂಡ ಅರ್ಧಶತಕ ಕೊಡ್ತದ್ದು ರೊಮಾರಿಯೋ ಶೆಫರ್ಡ್ ಅಣ್ಣ. 4 ಓವರಿಗೆ 54 ರನ್. ಯಾರಾದ್ರೂ ಒಬ್ಬರಾದ್ರೂ ಹೊಡಿಸ್ಕೊಳ್ಬೇಕಲ್ಲ. ಬಟ್ ಡಫಿ ಮತ್ತೆ ಭುವನೇಶ್ವರ್ ಕುಮಾರ್ ಅವರು ಸೂಪರ್ ಕಂಟ್ರೋಲ್ ಮಾಡಿದ್ರು. ಡಫಿ ಅಂತ 22 ರನ್ನಿಗೆ 3 ವಿಕೆಟ್, ಮ್ಯಾನ್ ಆಫ್ ದ ಮ್ಯಾಚ್. ಈಗ ಎಲ್ಲರಿಗೂ ಸಹ ಗೊತ್ತಿತ್ತು ಈ ಒಂದು ಸ್ಕೋರನ್ನು RCB ಚೇಸ್ ಮಾಡಿಯೇ ಮಾಡ್ತದೆ. ಬಟ್ ಎಷ್ಟು ಬೇಗ ಚೇಸ್ ಮಾಡ್ತಾರೆ ಅಂತ ಎಲ್ಲರೂ ಸಹ ಕಾದು ನೋಡ್ತಾ ಇದ್ರು. ಏನು ಸಾಲ್ಟ್ ಅವರು 2 4 ಹೊಡೆದು ಔಟ್ ಆದ್ರು. ಅವ್ರದ್ದು ಬ್ಯಾಟಿಂಗ್ ಅಂತ ಬಂದಾಗ ಆ ರೇಂಜ್ಗಿನ ಇಂಟರ್ನ್ಯಾಷನಲ್ ಕ್ರಿಕೆಟಲ್ಲಿ ಫಾರ್ಮಲ್ಲಿ ಇಲ್ಲ. ಬಟ್ ಓಕೆ, ಫಸ್ಟ್ ಮ್ಯಾಚ್ ಎಲ್ಲ ನಡೀತದೆ. ಓಕೆ, ಅದು ಫಸ್ಟ್ ಮ್ಯಾಚಲ್ಲಿ ಫೇಲ್ ಆದ ಕೂಡಲೇ ಪ್ಲೇಯಿಂಗ್ 11 ಚೇಂಜ್ ಮಾಡಬೇಕಂತೆಲ್ಲ ನಾನು ಹೇಳೋದಿಲ್ಲ. ಬಟ್ ಪ್ರಧಾನ ಆಕರ್ಷಣೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದಂಥ ದೇವದತ್ ಪಡಿಕ್ಕಲ್ ಯಾವ ರೇಂಜಿಗೆ ಇಂಪ್ಯಾಕ್ಟ್ ಅಣ್ಣ ನೋಡಿ. ಇವರಿಗೆ ಲಾಸ್ಟ್ ಸೀಸನ್ ಅಲ್ಲ, ಅದರ ಲಾಸ್ಟ್ ಸೀಸನ್ LSG ಎಲ್ಲ ಚಾನ್ಸ್ ಕೊಟ್ಟಿದ್ದು, LSGಗೆ ಸೇಲ್ ಆಗಿದ್ರು ಅಂತ ಅಂದ್ಕೊಳ್ತೇನೆ. ದೇವಾ ಒಂದು ಒದ್ದಾಡಿದ್ರು. ದೇವದತ್ ಪಡಿಕ್ಕಲ್ ಅವರಿಗೆ ಎಂತ ಆಗಿದೆ ಅಣ್ಣ, ಇದು ನಮ್ಮ ದೇವದತ್ ಪಡಿಕ್ಕಲ್ಲ, ಹೀಗೆ ಆಡ್ತಿರೋದು, ಆ ರೇಂಜಿಗೆ ಒದ್ದಾಡ್ತಿದ್ರು. ಅದಾದ ಮೇಲೆ ಅವರೊಂದು ಕಂಬ್ಯಾಕ್ ಮಾಡಿದ್ದು ಫಸ್ಟ್ ಕ್ಲಾಸ್ ಕ್ರಿಕೆಟಲ್ಲಿ, ದೇಶೀಯ ಕ್ರಿಕೆಟಲ್ಲಿ ಅವರ ಫಾರ್ಮ್ ಅದರನ್ನು ಇಲ್ಲಿ ಕಂಟಿನ್ಯೂ ಮಾಡಿದ್ದು. ಆಹಾ, ಒಂದೊಂದು ಶಾಟ್ ಓ ಮೈ ಗಾಡ್ ಲವ್ ಆಗಿ ಬಿಡ್ತದೆ ಶಾಟ್ ಮೇಲೆ. ನಾ ಆ ಥರ ಅಲ್ಲ. ಫಸ್ಟ್ ಬಾಲ್ ಫ್ಲಿಕ್ ಮಾಡಿ ಫೈನಲ್ ರೀಜನಿಗೆ 6 ಹೊಡೆದಿದ್ದು ಎಲ್ಲ ಸಾಲಿಡ್ ಬ್ಯಾಟಿಂಗ್. ಒಂದು ಚೂರು ಕೂಡ ಇದು ಶಾಟ್ ಚೆನ್ನಾಗಿರ್ಲಿಲ್ಲ ಅಂತ ಹೇಳುವಂಥ ಶಾಟೇ ಇರಲಿಲ್ಲ. ಸೂಪರ್. 26 ಬಾಲಿಗೆ 61 ರನ್ ನಮ್ಮ ದೇವದತ್ ಪಡಿಕ್ಕಲ್ ಹೊಡೆಯುವುದಾ? ಅಂಡ್ ಆ ಕಡೆಯಿಂದ ವಿರಾಟ್ ಕೊಹ್ಲಿ ಅವರು ನೋಡಿ, ದೇವದತ್ ಪಡಿಕ್ಕಲ್ ಎಷ್ಟೇ ಶಾಟ್ ಹೊಡೆದ್ರು ಕೂಡ ವಿರಾಟ್ ಕೊಹ್ಲಿ ಒಂದು ಸ್ಟ್ರೈಟ್ ಆಗಿ ಒಂದು 6 ಹೊಡೆದ್ರಲ್ಲ, ಅಲ್ಲಿಗೆ ಮುಗೀತು ಮ್ಯಾಚ್, ಅಲ್ಲಿಗೆ ನಿಲ್ಲಿಸಬೇಕಿತ್ತು. ಓಕೆ, ಈ ಶಾಟ್ ನೋಡಿ ನಮ್ಗೆ ಇನ್ನು ಬಾಲ್ ಹಾಕ್ಲಿಕ್ಕೆ ಮನ್ಸಾಗ್ತಾ ಇಲ್ಲ. ಅದ್ಭುತ ಶಾಟ್ ಜೊತೆಗೆ ಮ್ಯಾಚ್ ಅನ್ನು ಸಮಾಪ್ತಿ ಮಾಡ್ತಿದ್ದೇವೆ, ನಾವು ಸೋತೆವು ಅಂತ ಒಪ್ಪಿಕೊಳ್ಬೇಕಿತ್ತು. ಆ ಥರದ ಒಂದು ಇನ್ನಿಂಗ್ಸ್ ವಿರಾಟ್ ಕೊಹ್ಲಿ ಅವರಿದು. ದೇವದತ್ ಪಡಿಕ್ಕಲ್ ಔಟ್ ಆದ್ಮೇಲೆ ನಮ್ಮ ಕ್ಯಾಪ್ಟನ್ ರಜತ್ ಪಾಟಿದಾರ್ ಅವರು ಬಂದರು. ಏನು ಪಡಿಕ್ಕಲ್ಗೆ ಹೊಡಿಲಿಕ್ಕೆ ಬಂದ್ರೆ ನಂಗೆ ಹೊಡಿಲಿಕ್ಕೆ ಬರೋದಿಲ್ವಾ, ನಾನು ಸಹ ಹೊಡಿತೇನೆ ಅಂತ ಅಂದ್ಕೊಂಡು 12 ಬಾಲಿಗೆ 31 ರನ್. ಅವರು ಕೂಡ ಒಂದು ಸ್ಟ್ರೈಟ್ 6 ಎಲ್ಲ ಹೊಡೆದಿದ್ರು. ಒಟ್ಟಿನಲ್ಲಿ ಡಮಾರ್ ಹೊಡಿತಾನೆ ಇದ್ರು. ನೋಡಿ, SRH ಇದು ಬೌಲಿಂಗ್ ಬಗ್ಗೆ ಮತ್ತೆ ಪುನಃ ಏನಕ್ಕೆ ಮಾತಾಡೋದಂದ್ರೆ, ನೀವು ಪವರ್ ಪ್ಲೇಯಲ್ಲಿ ನಿತೀಶ್ ಕುಮಾರ್ ರೆಡ್ಡಿ ಅವರ ಜೊತೆ ನೀವು ಓಪನಿಂಗ್ ಹೋಗ್ತಿದ್ದೀರಿ ಅಂತಂದ್ರೆ ಗೊತ್ತಾಗಬೇಕು ನಿಮ್ಮ ಬೌಲಿಂಗ್ ಎಷ್ಟು ವೀಕ್ ಉಂಟಂತ. ಅಥವಾ ಕ್ಯಾಪ್ಟನ್ಸಿ ವೀಕ್ ಇತ್ತ, ಅಲ್ಲಿ ಡೇವಿಡ್ ಪೈನ್ ಇವರೆಲ್ಲ ಇದ್ರು. ನಿತೀಶ್ ಕುಮಾರ್ ಜೊತೆಗೆ ನೀವು ಪವರ್ ಪ್ಲೇ ಫಸ್ಟ್ ಓವರ್ ನಿತೀಶ್ ಕುಮಾರಿಗೆ ಕೊಡ್ತೀರಿ ಅಂತಂದ್ರೆ ಅದು ಒಂಥರ ಎಂತ ಹೇಳೋದು, ಅಗ್ರೆಸಿವ್ ಕ್ರಿಕೆಟ್ ಅಲ್ಲ. ನಿಮ್ಮ ಬ್ಯಾಟಿಂಗಲ್ಲಿ ಅಗ್ರೆಸಿವ್ ಹಾಗೆ ಹೀಗೆ ಅಂತೆಲ್ಲ ಹೇಳ್ತೇವಲ್ಲ ನಾವು, ಬೌಲಿಂಗ್ ಅಂತ ಬಂದಾಗ ಆ ಪ್ಲಾನಿಂಗ್ ಅಗ್ರೆಸಿವ್ ಆಗಿರಲಿಲ್ಲ. ಬಟ್ ಓ ಮೈ ಗಾಡ್, ಈ ಒಂದು ಜಯದ ಜೊತೆ RCB ಸದ್ಯಕ್ಕೆ ಫಸ್ಟ್ ಪ್ಲೇಸಲ್ಲಿ ಉಂಟು. ಯಾಕಂದರೆ ಆಗಿರೋದೇ ಒಂದು ಮ್ಯಾಚ್, ಕಮಾನ್. ಬಟ್ ಇವತ್ತು ಮುಂಬೈದು ಮ್ಯಾಚ್ ಉಂಟು. ನಿಮ್ಗೇನು ಅನಿಸಿತು? SRH ಫ್ಯಾನ್ಸ್ಗೆ ನಾ ಕೇಳ್ತಿರೋದು. ಆಬ್ವಿಯಸ್ಲಿ RCB ಫ್ಯಾನ್ಸು ಒಂದು ನನ್ನನ್ನು ಬಾಯಿ ತುಂಬ ಬೈತಾರೆ ಆಯಿತಾ. ಯಾಕೆಂತಂದರೆ ನಿಮಗೆ ಸೆನ್ಸ್ ಇಲ್ಲ, ಆಗಿಲ್ಲ, ಈಗಿಲ್ಲ, ಅನ್ಸಬ್ಸ್ಕ್ರೈಬ್ ಮಾಡ್ತೇವೆ, ಅದು ಇದು ಇಷ್ಟು ಲೇಟ್ ಬಂದು ಆ ಒಂದು ಬೈಗುಳಕ್ಕೆ ನಾನು ಇವತ್ತು ಅರ್ಹ. SRH ಫ್ಯಾನ್ಸ್ ನೀವು ಎಲ್ಲಿ ಎಡವಿದ್ರಿ? ಈಗಾದರೂ ಒಪ್ಪಿಕೊಳ್ತೀರಾ ಏನಂತ, ನಿಮ್ಮ ಬೌಲಿಂಗ್ ವೀಕ್ ಉಂಟಂತ ಒಪ್ಪಿಕೊಳ್ತೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ತಿಳಿಸಿ. RCBಗೆ 6 ವಿಕೆಟ್ಗಳ ಭರ್ಜರಿ ಜಯ. ಆ್ಯಂಡ್ ಆ ಒಂದು 4 ಬಾಲು 15 ಓವರ್ಸ್ ಆದಮೇಲೆ 4 ಬಾಲಲ್ಲೇ ಏನು ವಿರಾಟ್ ಕೊಹ್ಲಿ ಅವರು ಮ್ಯಾಚ್ ಮುಗಿಸಿದ್ರಲ್ಲ, ಒಂದು 6 4 4 4 ಪೈಸಾ ವಸೂಲ್. ಈ ಥರ ಆಡ್ತಾ ಇದ್ದರೆ ಚಾಂಪಿಯನ್ಸ್ ಇಲ್ಲಿ 2025 ಬದಲು 2026 ಕೂಡ RCB ಚಾಂಪಿಯನ್ ಆಗಲಿ, ಇಲ್ಲಿ 1 ಬದಲು 2 ಬರಲಿ, ಈ ಥರ ಇಲ್ಲಿ 1 ಸ್ಟಾರ್ ಬದಲು 2 ಸ್ಟಾರ್ ಬರಲಿ, ಈ ಥರದ ಕನಸೆಲ್ಲ ಉಂಟು. ಬಟ್ ಈ ಚಾನಲಲ್ಲಿ ಎಲ್ಲ ಟೀಮನ್ನು ಕೂಡ ನಾವು ಈಕ್ವಲ್ ಆಗಿ ಟ್ರೀಟ್ ಮಾಡ್ತೇವೆ. ಅಫ್ಕೋರ್ಸ್ RCB ಫ್ಯಾನ್ ಯಾವುದನ್ನು ಕೂಡ ತೇಜೋವಧೆ ಮಾಡೋದಿಲ್ಲ. ಬಟ್ SRH ನಿಮ್ಮ ಬೌಲಿಂಗ್ ತುಂಬ ವೀಕ್ ಉಂಟು, ಇದು ವಾಸ್ತವ. ನೆಕ್ಸ್ಟ್ ಮ್ಯಾಚ್ ಇವತ್ತು ಮ್ಯಾಚ್ ಮುಗಿದ ಕೂಡಲೇ ವಿಡಿಯೋ ಬರುತ್ತೆ, ಯಾಕಂದರೆ ನಮಗೇನು ಕಾನ್ಸರ್ಟ್ ಇಲ್ಲ ಇವತ್ತು. ಸರಿಯಾಗಿದೆ, ಬರುವ. ನಮಸ್ಕಾರ.